ಕೂಡ ನಾವು ಕೆಳಗೆ ಇಟ್ಕೊಂಡ್ಬಿಡು. So basically it is not the people who will do ABC sir, it is the space sir. ಅದಕ್ಕೆ ಇವಾಗ ಪ್ರತಿ ಇದ್ರಲ್ಲೂ ಫಸ್ಟ್ ನಾವು ಇದರಲ್ಲಿ ತಗೋತಾ ಇದೀವಿ ಸರ್. ಎರಡನೇ ಹಂತದಲ್ಲಿ ಪುತ್ತೂರು ಮತ್ತೆ ಬಂಟ್ವಾಳ ನಾವು ತಗೋತೀವಿ. ಈಗ ಒಂದು ಇಯರ್ಲಿ ಎಷ್ಟು ABC ಮಾಡ್ಬೇಕು? ಪ್ರತಿ ವರ್ಷ ಮಾಡ್ಲಿಕ್ಕಿಲ್ಲ, ಲೈಫ್ ಅಲ್ಲಿ ಒಮ್ಮೆ ಮಾಡ್ಲಿಕ್ಕಲ್ಲ. So how many dogs will get? ಅವರ ಕೆಪಾಸಿಟಿ ಈಗ 53,000 ಅಂತ ಹೇಳಿದ್ರಿ ಅಲ್ವಾ? 53,000 ಸೆನ್ಸಸ್ ಅಲ್ಲ, ಅದು ಸರ್ವೆ ಮಾಡಿ. ಆಯ್ತು, ಸ್ಟೇಟ್ ಹೌಸ್ ಎಷ್ಟಿದೆ? 19,000 ನಮ್ಮಲ್ಲಿ ಇದೆ. 9 ಅದ್ರಲ್ಲಿ ಎಷ್ಟು ಇದಾಗಿದೆ ಸರ್? ಈಗ ಪರ್ ಇಯರ್ ನಮ್ದು 2,500 ಮಾತ್ರ ಆಗ್ತಾ ಇದೆ ಸರ್. ಅದು ಮಂಗಳೂರಲ್ಲಿ ಮಾತ್ರ ಸರ್. ಆಗಿರ್ಬೋದು, ಎಷ್ಟಿದೆ ಇಯರ್ಲಿ? ಸರ್ ಏನಾಗ್ತಾ ಇದೆ ಅಂದ್ರೆ ನಾವು ಮಾಡೋದಕ್ಕಿಂತ ಜಾಸ್ತಿ ಪ್ರೊಡಕ್ಷನ್ ಅಂದ್ರೆ ಬೇರೆ ಮನೆ ನಾಯಿ ಬಿಡ್ತಾರೆ ಸರ್. ಅದು ಅದೇ ಒಂದು ಕಡೆ ಹೇಳ್ತೀವಿ ನಾವು ABC ಮಾಡಿದ್ರೆ, ಇನ್ನೊಂದು ಕಡೆ ಹೇಳ್ತೀವಿ ಪ್ರೊಡಕ್ಷನ್ ಅದು ಕರೆಕ್ಟ್ ಸರ್. ಯಾಕೆ ಆಗ್ತಿದೆ ಅಂದ್ರೆ ಸರ್, ನಮ್ಮಲ್ಲಿ ಎರಡು ರೀತಿ ಮಾಡ್ತೀವಿ ಸರ್. ಒಂದು ಫಿಮೇಲ್ ಡಾಗ್, ಮೇಲ್ ಡಾಗ್ ಸರ್. ನಾವು ಪ್ರಯಾರಿಟಿ ಮೇಲೆ ಫಿಮೇಲ್ ಡಾಗ್ ಮಾಡ್ತೀವಿ ಸರ್. ಯಾಕಂದ್ರೆ ಇವ್ರು ಒಂದು ನಾಯಿನ ಮಾಡಿ ತೋರಿಸೋದು ವರ್ಷಕ್ಕೆ 2 ಸರಿ ಅವ್ರು ಮನೆ ಹಾಕ್ತಾರೆ ಸರ್. ಹಾಕ್ತಾರೆ 6-7 ಇದ್ದಾರೆ. ಸೊ ಆ ಇದ್ರ ಮೇಲೆ ನಾವು ಕ್ಯಾಚ್ ಅಪ್ ಮಾಡಕ್ ಆಗ್ತಾ ಇಲ್ಲ ಸರ್. ಮತ್ತೇನ್ ಇವ್ರು ನಂಬರ್ ಹೇಳ್ತಾರೆ, ಇಟ್ ಇಸ್ ನಾಟ್ ಎಕ್ಸಾಕ್ಟ್ಲಿ ಸೆನ್ಸಸ್ ಇದೇ ತರ ಸರ್. ಒಂದು ರೋಡ್ ಅಥವಾ ಏರಿಯಾ ತಗೋತಾರೆ ಸರ್, ಅಲ್ಲಿ ಒಂದು 20 ನಾಯಿ ಅಂತ ಹೇಳಿದ್ರೆ ಆ ಏರಿಯಾ ವೈಸ್ ಇವರು ಎಕ್ಸ್ಟ್ರಾಪುಲೇಟ್ ಮಾಡ್ಕೊಂಡು ಕಾರ್ಪೊರೇಷನ್ ಏರಿಯಾದಲ್ಲಿ ಇಷ್ಟು ಇರಬಹುದು ಅಂತ ಹೇಳ್ತಾರೆ. ಸೊ ಆಕ್ಚುಲಿ ನಮ್ದು ನಂಬರ್ಸ್ ಇನ್ನೂ ಜಾಸ್ತಿ ಇರುತ್ತೆ. ಅದು ದೊಡ್ಡ ಸೋಷಿಯಲ್ ಪ್ರಾಬ್ಲಮ್. ಇದಕ್ಕೆ ನೀವೆಲ್ಲ ಕೂತ್ಕೊಂಡು ಮೈಂಡ್ ಅಪ್ಲಿಕೇಶನ್ ಮಾಡಿಕೊಂಡು ಏನು ನಾವು ಬೇರೆ ಎಷ್ಟು ಮೈಂಡ್ ಅಪ್ಲೈ ಮಾಡ್ತೇವೆ, ಸೀರಿಯಸ್ ಆಗಿದ್ದು ಕೂಡ ಮೈಂಡ್ ಅಪ್ಲೈ ಮಾಡ್ಬೇಕು. ಎಷ್ಟು ವರ್ಷದಿಂದ ಇದನ್ನ ಮಾಡಿಕೊಂಡು ಕೂಡ ವಾಪಸ್ ಕಡಿಮೆ ಅದಕ್ಕೆ ಒಂದು ಕ್ರಿಮೇಷನ್ ಈಗ ಮಂಗಳೂರಲ್ಲಿ ವ್ಯವಸ್ಥೆ ಇಲ್ಲ. ಎಷ್ಟು ಜನ ಔಟ್ ಆಫ್ ಕಳಿಸಿದ್ರಿ? ಓಕೆ. ಸೋಫಿಯಾ ಬರ್ಬೇಕು ಆನ್ಸರ್ ಅಡ್ಮಿಟ್ಸಿಗೆ. ಅವರು ಸಂಜೆ ಪಾಟೀಲ್ ಇದ್ದಾಗ ಅವ್ರಿಗೆ ಶೂಟೇ ಮಾಡ್ತಾರೆ. ಮೇ ಬಿ ಔಟ್ ಆಫ್ ಅದು ಏನು ಲುಕ್ಸ್ ಅಂಡ್ ವಿತ್ ಅಂಡರ್ಸ್ಟ್ಯಾಂಡ್. ಬಟ್ 4-5 ಆದಾಗ ಐ ವಾಸ್ ಅ ಡಿಸ್ಟ್ರಿಕ್ಟ್ ಮಿನಿಸ್ಟರ್. ಜಸ್ಟ್ ಉದಾಹರಣೆ, ಯಾರು ಸ್ವಲ್ಪ ರೌಡಿಸಮ್ ಡಕಾಯಿತನ ಮಾಡಿದ್ರೆ ನೇರವಾಗಿ ಶೂಟ್ ಕೋರ್ಟ್ ಲಿಸ್ಟ್ ಇದೆ. 76 ಸರ್. ಎಷ್ಟು ಡಾಕ್ಟರ್ ಇದ್ದಾರೆ ಸರ್? ಡಾಕ್ಟರ್ಗಳು ಈಗ ಮೊನ್ನೆ ನಾವು ಕಾಲ್ ಮಾಡಿದ ನಂತರ 9 ಜನ ಬಂದಿದ್ದಾರೆ ಸರ್. ಅದರಲ್ಲಿ 5 ಜನಕ್ಕೆ ಆದೇಶ ಕೊಟ್ಟಿದ್ದೀವಿ ಸರ್. ಮತ್ತೆ 4 ಅಪ್ಲಿಕೇಶನ್ ಬಂದಿದೆ ಸರ್. ಈಗ ಅದನ್ನ ಪ್ರೋಸೆಸ್ ಮಾಡಿ ಒಂದು ವೀಕಲ್ಲಿ ಕೊಡ್ತೀವಿ. ಆಯ್ತು, ಮತ್ತೆ ಎಷ್ಟು 9 ಸೇರಿ ಮತ್ತೆ ಶಾರ್ಟೇಜ್ ಎಷ್ಟಾಗ್ತದೆ ಸರ್? ಈಗ PSC ಗೆ ಇನ್ನು 3 ಶಾರ್ಟೇಜ್ ಆಗ್ತದೆ ಸರ್. 3 ಮತ್ತೆ ನಮಗೆ CSC ಗಳಲ್ಲಿ ಬೇಕಾಗುತ್ತೆ. ಈಗ CSC ಕಡಬ, ಮತ್ತೆ ಕಡಬದಲ್ಲಿ ಇದೆ, ಉಪ್ಪಿನಗರಿ ಒಬ್ರು ಖಾಲಿ ಆದ್ರು ಎಲ್ಲ ಸೇರಿಸಿ ಮಾಡ್ತಾ ಇದೀವಿ ಸರ್. ಈಗ ವೈರಲ್ ಫೀವರ್ ಎಷ್ಟಿದೆ? ಡೆಂಗ್ಯೂ ಎಷ್ಟಿದೆ ಸರ್? ಡೆಂಗ್ಯೂ ಇದುವರೆಗೆ 25 ಡೆಂಗ್ಯೂ ಇದೆ ಸರ್. ಅದು ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಎಲ್ಲ ಸೇರಿಸಿದ್ದಾರೆ ಸರ್. ಮಾಹಿತಿ ಕೊಡ್ತಾರ? ಇದೆ ಸರ್. ನಮ್ಮಲ್ಲಿ IHIP ಪೋರ್ಟಲ್ ಅಲ್ಲಿ ದಿವಸ ಎಂಟ್ರಿ ಆಗುತ್ತೆ ಸರ್. ಅದನ್ನ ಬೇಸ್ಡ್ ಆನ್ ದಟ್ ನಾವು ಫಾಲೋ ಅಪ್ ಮಾಡ್ತೀವಿ ಸರ್. ಈಗ ಎಷ್ಟು ಪ್ಲೇಟ್ಲೆಟ್ ಎಷ್ಟು ಕಡಿಮೆ ಕೊಡ್ಬೇಕು? ಪ್ಲೇಟೆಡ್ ನೋಡ್ಕೊಂಡು ಅಸೆಸ್ ಮಾಡ್ಕೊಂಡು ಅದನ್ನ ಕೊಡುವಂತದ್ದು ಸರ್. ಎಷ್ಟು ಪ್ಲೇಟ್ಲೆಟ್ ಎಷ್ಟು ಚಾರ್ಜ್ ಮಾಡ್ತೀರಿ? ಗವರ್ಮೆಂಟ್ ಅಲ್ಲಿ BPL ಕಾರ್ಡ್ಗೆ ಫ್ರೀ ಇರುತ್ತೆ ಸರ್. ಪ್ರೈವೇಟ್ ಹಾಸ್ಪಿಟಲ್ ತಗೊಂಡೋದು ನಿಮ್ಮಿಂದ ನಮಗೆ ಅದಕ್ಕೆ ಒಂದು ರೇಟ್ ಲಿಸ್ಟ್ ಇದೆ ಸರ್. ರೇಟ್ ಲಿಸ್ಟ್ ಪ್ರಕಾರನೇ ಮಾಡ್ಬೇಕು. ಅದ್ರ ಸ್ಟ್ರಿಕ್ಟ್ ಆಗಿ ಅದಕ್ಕೆ ಅಡಿಯರ್ ಮಾಡ್ಬೇಕು ಅಂತ ನಾವು ಸರ್ಕ್ಯುಲರ್ ಹಾಕಿ ಅದನ್ನ ರೇಟ್ ಲಿಸ್ಟ್ ಗವರ್ಮೆಂಟ್ ಇಂದ ಬಂದಿದ್ದನ್ನು ಕೊಟ್ಟಿದ್ದೀನಿ ಸರ್. ಕರೆಕ್ಟ್. ಈಗ ನಾನೊಂದು ಪೇಷಂಟ್, ನಾನು ಪ್ರೈವೇಟ್ ಹಾಸ್ಪಿಟಲ್ ಅಡ್ಮಿಟ್ ಆಗ್ತೇನೆ, ನನಗೆ ಪ್ಲೇಟ್ಲೆಟ್ ಬೇಕು. ಆಕ್ಚುಲಿ ಬಿಲ್ 15 ಅಂತ ಮಾತ್ರ ಕೊಡ್ಬೇಕು. ಹೌದು. ಕೆಲವೊಂದು ಕಡೆ 50 ಇದ್ರು ಕೂಡ ಎದುರಿಸ್ತಾರೆ. 50 ಆಯ್ತು, 30 ಆಯ್ತು, 40 ಆಯ್ತು ಅಂತ ಹೇಳಿ ಒಂದು ಗರಿಬಿಡಿಂದ ಕೊಡಿ ಅಂತ ಹೇಳ್ತಾರೆ. ಅವ್ರು ನಿಮ್ಮಿಂದ ಬಂದು ರೇಟ್ ಯಾವ ರೇಟ್ ಅಂತ ತಗೊಂಡು ಹೋಗ್ತಾರೆ? 3,000, 4,000. ನಾನು 300 rupees ಸರ್. 300 rupees ಅಲ್ಲ. ಈಗ ನಾವು ಪ್ರೈವೇಟ್ ಅಂತ ತಗೊಂಡು ಎಷ್ಟು ಚಾರ್ಜ್ ಮಾಡ್ತಾನೆ? ಅವರು 1,200 ಇದು ಮಾಡ್ತಾರೆ. ಯಾಕೆ? ಅದೇ ನೋಡ್ಕೊಂಡು ಅದೇ APL ಮತ್ತೆ GPL ನೋಡ್ಕೊಂಡು ಮಾಡ್ಬೇಕಾಗುತ್ತೆ ಸರ್. APL ಅವರಿಗೆ ಜಾಸ್ತಿ ನೀವು ಹೇಳ್ಬೇಕು ಬೇಡ ಎಷ್ಟು ಚಾರ್ಜ್ ಮಾಡಿ? ಅದನ್ನ ಲೆಟರ್ ಗಳು ಹಾಕ್ಬಿಟ್ಟು ಮೀಟಿಂಗ್ ಗಳು ಮಾಡ್ತೀನಿ ಸರ್. ಈಗ 1 month ಮೀಟಿಂಗ್ ಕೂಡ ಮಾಡಿ. ಯಾಕಂದ್ರೆ ವೈರಲ್ ಫೀವರ್ ಆಗುವಾಗ ಪೇಷಂಟ್ ಗಳನ್ನು ಟ್ರೀಟ್ ಮಾಡುದು ಮೊದಲ ಆದ್ಯತೆ. ಚಾನ್ಸ್ ಸಿಕ್ಕಿದೆ ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಅವಕಾಶ ಮಾಡಿ ಕೊಡ್ಬಾರ್ದು. ಒಂದು ಈಗ ನಿಮ್ಮ ಇದು ಏನು ಡೆಂಗು, ಬೇರೆ ಯಾವ ಫೀವರ್ ಇದೆ? ಇಲ್ಲಿ ಜ್ವರ ಎಷ್ಟಿದೆ? ಇಲ್ಲಿ ಜ್ವರ ಈ ವರ್ಷ ಜನವರಿಯಿಂದ ಇಲ್ಲಿವರೆಗೆ 13 ಇದೆ ಸರ್. ಯಾಕೆ ಜಾಸ್ತಿ ಆಗ್ತದೆ? ನಮ್ಮಲ್ಲಿ ಇದು ಎಂಡೆಮಿಕ್ ಇದೆ ಸರ್. ವೈ? ಇದು ಇಲಿಗಳು ಜಾಸ್ತಿ ಬ್ರೀಡಿಂಗ್ ಇದಿದೆ ಸರ್. ಇಲ್ಲಿ ಜಾಸ್ತಿ ಇದೆ, ಕರಾವಳಿನಲ್ಲಿ ಜಾಸ್ತಿ ಇದೆ ಸರ್.
ಹೌದು ದಕ್ಷಿಣ ಕನ್ನಡದಲ್ಲಿ ಈಗ ಅದನ್ನು ಈಗ ನಾಯಿ ಸಂತತಿಯನ್ನು ನೋಡ್ಲಿ ಇದೇ ಶಾಸ್ತ್ರ ಎಂತ ಮಾಡೋದು ಈಗ ಇದು ಬೇಕಲ್ಲ. ಪ್ರೈಮರಿ ಅಧ್ಯಕ್ಷರೇ, ಪ್ರೈಮರಿ ಹೆಲ್ತ್ ಸೆಂಟರ್ ಅಲ್ಲಿ ಈಗ ಬ್ಲಡ್ ಟೆಸ್ಟ್ ಮಾಡುವಂತದೆಲ್ಲ ವ್ಯವಸ್ಥೆ ಉಂಟಾ? ಯಾಕಂದ್ರೆ ಡೆಂಗ್ಯೂ ಬಂದಾಗ 15,000 ಬರ್ತಾರೆ PSC ಗೆ. ಬೇಸಿಕ್ ಮಾಡ್ತಾರೆ, ಕಾರ್ಡ್ ಟೆಸ್ಟ್ ಮಾಡಕ್ಕೆ ಹೇಳಿ ಮಾಡ್ತಾರೆ. ಕಾರ್ಡ್ ಟೆಸ್ಟ್ ಅಲ್ಲಿ ಮೊದಲ ಕೆಲಸ ಆಗ್ತದೆ. ಕಾರ್ಡ್ ಟೆಸ್ಟ್ ಇಮಿಡಿಯೇಟ್ ಬರುತ್ತೆ. ಕಾರ್ಡ್ ಟೆಸ್ಟ್ ಕೂಡ ಅದು ಪಾಸಿಟಿವ್ ಆದರೆ ತಗೋಬೇಕಂತ ಸ್ಟೇಟ್ ಇಂದ ನಿರ್ದೇಶನ ಬಂದಿದೆ. ಪ್ಲೇಟ್ಲೆಟ್ ಕೊಡ್ಲಿಕ್ಕೆ ಏನು ವ್ಯವಸ್ಥೆ ಮಾಡ್ತೀವಿ? ಈಗ ನೀವು ಅಂದ್ರೆ 15,000 ಇದ್ದಾಗ ಅವ್ರು ಬರ್ತಾರೆ, ಅದನ್ನ ನಾವು ಕೊಡ್ತೀವಿ ಅಂತ. ಅದು ಡೆಂಗ್ಯೂ ಬಂದ್ರೆ ಮಾರನೇ ದಿವಸ 15,000 3,000 ಬಂದಿರ್ತದೆ. ನಮ್ಮತ್ರ ಸ್ಟಾಕ್ ಉಂಟಾ? ಆ ವ್ಯವಸ್ಥೆ ಮಾಡಿದೀರಾ? ನಮ್ಮಲ್ಲಿ ಈಗ 2 ವೆನ್ಲಾಕಲ್ಲಿ ಬ್ಲಡ್ ಬ್ಯಾಂಕ್ ಇದೆ ಸರ್, ಮತ್ತೆ ಎಲ್ಲ ತಾಲೂಕು ಆಸ್ಪತ್ರೆಗಳಲ್ಲಿ ಬ್ಲಡ್ ಸ್ಟೋರೇಜ್ ಯೂನಿಟ್ ಗಳು ಇದಾವೆ ಸರ್. ಈ ರೀತಿ ಎಮರ್ಜೆನ್ಸಿ ಇದ್ದಾಗ ಅದನ್ನ ತಗೊಂಡು ಈಗ ಮದರ್ ಬ್ಲಡ್ ಬ್ಯಾಂಕ್ ಅಂತ ತಗೊಂಡ್ಬಿಟ್ಟು ಕೊಡೋದಕ್ಕೆ ವ್ಯವಸ್ಥೆ ಇದೆ. ಅಲ್ಲಿ ಟೆಕ್ನಿಷಿಯನ್ ಕೂಡ ಇದ್ದಾರೆ, ಜನ ಇದ್ದಾರೆ ನಮ್ ಜೊತೆ. ಎಲ್ಲಿ ನೀರು ನಿಲ್ಲಕ್ಕೆ ಬಿಡದ ಹಾಗೆ ಮಾಡಿದ್ದಾರೆ. ನಾವು ಮೀಟಿಂಗ್ ಕೂಡ ಮಾಡಿದ್ವಿ ಈಗ ನೋಡಿ ಒಂದು ನಾವು ಎವರೆಸ್ ಕೊಡ್ಬೇಕು, ಸೊಳ್ಳೆ ಉತ್ಪತ್ತಿ ಆಗುತ್ತಿತ್ತು ನೋಡ್ಬೇಕು. ಕೆಲವರು ಅಂಗಡಿಯವರು ಕೇಳದಿದ್ರೆ ಈಗ ಅವರಿಗೆ ಪರ್ಮಿಷನ್ ಕೊಡ್ತೀಯ ಅಂಗಡಿಗೆ, ನಾವು ಎಲ್ಲ ಬಂದ್ ಮಾಡ್ತೀವಿ. ನೀವು ಹೆಲ್ತ್ ಮಾಡ್ಲಿಕ್ಕೆ ಆಗ್ತದಾ? ಸೊ ನೀವು ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ಜಂಟಿ ಕಾರ್ಯಾಚರಣೆ ಮಾಡ್ಬೇಕು. ಎಲ್ಲಿಯಾದ್ರೂ ಅಲ್ಲಿ ಈ ಸೊಳ್ಳೆ ಬೀಳ್ ಮಾಡುವಂತ ಅವಕಾಶವನ್ನು ಕಲ್ಪಿಸದಿದ್ದಲ್ಲಿ ಒಂದು ವಾರ್ನಿಂಗ್. ಸೆಕೆಂಡ್ ಟೈಮ್ ಒಂದೆರಡು ಲೈಸೆನ್ಸ್ ಕ್ಯಾನ್ಸಲ್ ಮಾಡಿದಾಗ ಎಲ್ಲರಿಗೂ ಒಂದು ಡೆಟರೆಂಟ್ ಒಂದು ಆಕ್ಷನ್ ಇವತ್ತು ಆಗ್ತದೆ. ಅದನ್ನು ಟೀಮ್ ಹಾಕಬೇಕು. 4-5 ಒಂದು ರೇಡ್ ಮಾಡ್ಬೇಕು ಬೇರೆ ಬೇರೆ ಅಂಗಡಿಗಳಲ್ಲಿ ಇಲ್ಲೆಲ್ಲ. ಆಗ ಒಂದು ಕನ್ಸ್ಟ್ರಕ್ಷನ್ ಸೈಟ್ ನಲ್ಲಿ ನಮ್ಮಲ್ಲಿ ಮೈಗ್ರೆಂಟ್ ಲೇಬರ್ ಅಲ್ಲಿ ಮಾತ್ರ ಅಲ್ಲ, ಹೊಸ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಟಾಂಕಿಗಳೆಲ್ಲ ಇರ್ತದೆ. ಮತ್ತೆ ಈಗ ಉದಾಹರಣೆಗೆ ಈಗ ಕ್ಲಾಕ್ ಟವರ್ ಸುತ್ತ ಒಂದು ಸಣ್ಣ ಟಾಂಕಿ ಇದೆ. ಅಲ್ಲಿ ಈಗ ಮಳೆ ಬರುತ್ತಲ್ಲ, ನೀರು ನಿಂತ್ಕೊಳ್ಳೋದು, ನೀರು ಹಾಗೆ ಸೆಕೆಂಡ್ ಅದು ನೀರು ಹೋಗಲ್ಲ. ಈ ಕ್ಲಾಕ್ ಟವರ್ ಮಧ್ಯದ ಒಂದು ಸುತ್ತೊಂದು ಸಣ್ಣ ಟಾಂಕಿ ಇದೆ. ಕ್ಲಾಕ್ ಟವರ್ ಟಾಂಕಿ ಒಳಗಡೆ ಇದೆ ನೀರು. ಇದೊಂದು 2-3 ಫೀಟ್ ನೀರಿದೆ. ಅಲ್ಲಿ ಪರ್ಮನೆಂಟ್ ಆಗಿ ಅದು ಮಾಡ್ತಾ ಇದೆ. ಹಾಗಾಗಿ ಈ ರೀತಿಯ ಸ್ಪಾಟ್ಗಳು ಎಲ್ಲಿ ಇದೆ, ಈ ರೀತಿಯ ಸ್ಪಾಟ್ಗಳು ಎಲ್ಲೆಲ್ಲಿದೆ ಅದನ್ನು ಐಡೆಂಟಿಫೈ ಮಾಡೋದು ನಿಮ್ಮ ಎಂಪ್ಲಾಯಬಲ್ ವರ್ಕರ್ಸ್ ಅನ್ನ ಬಿಡಬೇಡಿ ಅಂತ ಹೇಳ್ತಾರೆ. ಯಾಕಂದ್ರೆ ಸೊಳ್ಳೆಗಳು ರಸ್ತೆಯಲ್ಲಿ ಮತ್ತೆ ಎಲ್ಲೆಲ್ಲ ಇದ್ದದ್ದು ಬಿಟ್ಟ ಕೂಡಲೇ ಮಾಡಬೇಕು. ಮುಂಚೆ ಆಗಲ್ಲ ಸರ್, ಸೊಳ್ಳೆ ಮುಂಚೆ 10 ಫೀಟ್ 15 ಫೀಟ್ ಮೇಲೆ ಬರ್ತಿರಲಿಲ್ಲ. ಈಗ 50 ಫೀಟ್ ಮೇಲೆ ಕೂಡ ಸೊಳ್ಳೆಗಳು ಬರ್ತಾರೆ. ಅದು ಲಿಫ್ಟ್ ಅಲ್ಲಿ ಬರ್ತದೆ, ಇನ್ನೊಂದು ಮಾಡ್ತಾರೆ. ಇಲ್ಲದಿದ್ರೆ ಜನರಿಗೆ ಕೂಡ ಮರ್ತೋಗ್ತದೆ. ಇಲ್ಲಿ ಸಬ್ಜೆಕ್ಟ್ ಜ್ವರ ಬಂದಾಗ ಮಾತ್ರ ಗೊತ್ತಾಗುದು. ಆದಾಗ ಫಾಗಿಂಗ್ ಇದೆ, ಈ ಶಬ್ದ ಬೇಗ ಮರ್ತಾಗ್ಬೇಡಿ, ಅದು ಶಬ್ದ ಆದ್ರೂ ಮಾಡಿ. This is a time where awareness is the important. So ಎಲ್ಲಿ ಅದೊಂದು ಕಡೆಯಲ್ಲಿ ನೀವು ಒಂದು ವಾರ್ಡ್ ನಲ್ಲಿ ನೀವು ಫಾಗಿಂಗ್ ಆಗಿ ಸ್ಟಾರ್ಟ್ ಮಾಡಿಕೊಂಡು ಹೋದ್ರೆ ಜನ ಏನಾಗಿ ಸೊಳ್ಳೆಗಳು ಜಾಸ್ತಿ ಇದ್ರೆ ಅವ್ರ ಮನೆಯನ್ನು ಕ್ಲೀನ್ ಮಾಡ್ತಾರೆ, ಸುತ್ತಮುತ್ತ ಕ್ಲೀನ್ ಮಾಡ್ತಾರೆ, ಅಂಗಡಿ ಕ್ಲೀನ್ ಮಾಡ್ತಾರೆ. ಇದಕ್ಕೊಂದು ಅವೇರ್ನೆಸ್ ತರ ಆಗುವಂತ ಕೆಲಸ ಇವತ್ತು ಕೂಡ ಆಗ್ತದೆ. ಯಾವ ರೀತಿ ನೋಡಿ ಒಟ್ಟಾರೆ ನಮಗೆ ರೋಗ ಕಡಿಮೆ ಆಗ್ಬೇಕು, ಅಲ್ಪ ಕಡಿಮೆ ಇತ್ತು. ಆ ಪರಿಸರದವರಿಗೆ ಇನ್ನೂ ಸ್ವಲ್ಪ ಈಗ ಇನ್ನೊಂದು 4 ದಿವಸದಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಪಾಸಿಟಿವ್ ಜಾಂಡಿಸ್ ಆಗಿ ಬರುತ್ತೆ ಅಂತ ಹೇಳೋದು ಅಲ್ಲಿ ಅವರು ಮಾತಾಡ್ಕೊಂಡು ಕರೆ ಮಾಡ್ತಾ ಇದ್ದಾರೆ. ಸ್ವಲ್ಪ ಗಾಬರಿ ಆಗಿರ್ಬೋದು. ಅದಕ್ಕೊಂದು ನೀವು ಸ್ಪಷ್ಟವಾದ ಚಿತ್ರಣಗಳು ಮಾಧ್ಯಮದ ಮುಖಾಂತರ ಕೊಡ್ಬೇಕಲ್ಲ. ಎಲ್ಲ ನಾವು ಟೆಸ್ಟ್ ಮಾಡಿದ್ದೇವೆ, ನೀರಲ್ಲಿಲ್ಲ, ಅಥವಾ ಏನೋ ಒಂದು ಪತ್ರಿಕಾ ವರದಿ ಅದು ಕೊಡ್ಬೇಕು ಆರೋಗ್ಯ ಇಲಾಖೆ. ಹಾಸ್ಟೆಲ್ಸ್ ಲಾಸ್ಟ್ ಇಯರ್ ಅಪಾಯಿಂಟ್ಮೆಂಟ್ ಮಾಡಿದ್ವಿ, ವರ್ಕ್ ಮಾಡ್ತಾ ಇದ್ದಾರೆ ಸರ್. ಅಲ್ಲಿ ಜನಗಳು ಟೆಂಪಲ್ ನವರು ಒಂದು ಡಾಕ್ಟರ್ ಮಾಡಿ ಒಂದು ಹಾಕಿ ಬಿಟ್ರೆ ಟೆಂಪಲ್ ನಿಂದ ಅವರಿಗೆ ಏನು ಇನ್ಕಮ್ ಇದೆ 60 ಕೋಟಿ 30 ಕೋಟಿ ಡಿಸ್ಕಸ್ ಮಾಡಿ ಫೈಂಡ್ ಔಟ್ ಮಾಡಿ ಮಂಗಳವಾರ ಹೋಗ್ತಾ ಇದ್ದೀನಿ ಸರ್. ಡಿಸೆಂಬರ್ ಕೊಡ್ತಾರೆ. ಸೊ ಎನಿಥಿಂಗ್ ಎಲ್ಸ್ ನಮಗೆ ಕೂಡ ಬಹಳ ಜಾಗೃತಿಯಿಂದ ಇದೆ. ನಾಳೆ ಔಟ್ ಬ್ರೇಕ್ ಆಗೋದು ಜಾಸ್ತಿ ಹಾಸ್ಪಿಟಲ್ಗಳಲ್ಲಿ, ಅಲ್ಲಿ ಒಬ್ಬೊಬ್ಬರಿಗೆ ಆಗೋದಲ್ಲ ನಿಷ್ಕಾಮ್ಯ. ಅಂಡ್ ವಿಲ್ ಟೇಕ್ ಇಟ್ ವೆರಿ ಸೀರಿಯಸ್. ನಿಮ್ಮ ದೊಡ್ಡ ಮಟ್ಟದ ಜವಾಬ್ದಾರಿ ಇದೆ. ಅಲ್ಲಿ ಈಗಲೇ ಹೋಗಿ ವಾಟರ್ ಟ್ಯಾಂಕ್ ಕ್ಲೀನ್ ಇದೆ. ಯೂಶಲಿ ಏನಾಗ್ತದೆ, ವಾಟರ್ ಕ್ಲೀನ್ ಇರುವುದಿಲ್ಲ. ಇದರಲ್ಲಿ ವಾಟರ್ ಟ್ಯಾಂಕ್ ಕ್ಲೀನ್ ಇದೆ, ಅದನ್ನು ಕ್ಲೀನ್ ಮಾಡಿಕೊಂಡು ಹೋಗುವಂತದ್ದು, ಅಥವಾ ಆ ಪೈಪ್ ಲೈನ್ ಅಲ್ಲಿ ಕರೆಕ್ಟ್ ಇದೆ, ಆ ಸ್ವಚ್ಛತೆ ಬಗ್ಗೆ ನೋಡಿಕೊಳ್ಳಿ. ಮತ್ತೆ ನಾವು ಮುಂಚೆ ನಮ್ಮೆಲ್ಲ ಹೆಲ್ತ್ ಡಿಪಾರ್ಟ್ಮೆಂಟ್ ಪ್ರತಿಯೊಂದು ಮನೆಗೆ ಹೋಗಿ ಬಾವಿಗೆ ಇದನ್ನು ಹಾಕ್ತಿದ್ರು ಅಲ್ವಾ? ಅಲ್ಲಿ ಹೋಗ್ತಿದ್ದಾರ. ಪ್ರೈವೇಟ್ ಬಾವಿಗಳು ನಾವು ಇದು ಮಾಡ್ತಾ ಇಲ್ಲ ಸರ್. ಪ್ರೈವೇಟ್ ಬಾವಿ ಲೆಕ್ಕ ಇರುತ್ತೆ, ಬಟ್ ಮಾಡಲ್ಲ. ಮುಂಚೆ ನಮ್ಮ ಆಶೀರ್ವಾದ ಮನೆ ಮನೆ ಕಳಿಸಿದ್ರಲ್ಲ, ಬ್ಲೀಚಿಂಗ್ ಪೌಡರ್ ಸ್ಟಾಪ್ ಆಗಿದೆ.
ಮಾಡ್ಬೇಕಲ್ಲ ಈ ಕೊರೋನಾ ಬಂದ ನಂತರ ಎಲ್ಲ ಮಕ್ಕಳು ಇಟ್ಟಿದಂತ ಈ ಕೊರೋನಾದಲ್ಲಿ ಇಲ್ಲ ಇಲ್ಲ ಅದೇನು ಕಾಣುದಿಲ್ಲ. ಸರ್ ಇನ್ನೊಂದು, ಈಗ ಗವರ್ಮೆಂಟ್ ಹಾಸ್ಟೆಲ್ಗಳು ಮಾತ್ರ ಅಲ್ಲ, ಈ ಪ್ರೈವೇಟ್ ಹಾಸ್ಟೆಲ್ಗಳಿಗೂ ಕೂಡ ಕೆಲವು ಕಡೆಗಳಲ್ಲಿ ಹೋಗಿ ನೋಡುವಂತದ್ದು ಕೆಲಸ ಕಾರ್ಯಗಳು ಮಾಡಿದ್ರು. ಯಾಕಂದ್ರೆ ಲಾಸ್ಟ್ ಟೈಮ್ ಒಂದ್ಸಲ ಒಂದು ದೊಡ್ಡ ಇನ್ಸಿಡೆಂಟ್ ಆಗಿತ್ತು. 90 ಜನ ಒಂದೇ ಹಾಸ್ಟೆಲ್ ನಿಂದ ಇದಾಗಿತ್ತು, ಹಾಸ್ಪಿಟಲೈಸ್ ಆಗಿತ್ತು. ಹಾಗಾಗಿ ಅದನ್ನು ಕೂಡ ಒಂದು ನೋಡುದು. ಸೀರಿಯಸ್ ಆಗಿ ನೋಡಿ ಒಂದು. ಈಗ ನಾವು ಬಹುಶಃ ಪ್ರಮುಖವಾದ ಆ ಕೆಲವೊಂದು ಇಲಾಖೆಗಳ ಮೇಲ್ಮಟ್ಟಕ್ಕೆ ನಾವು ನೋಡಿಕೊಂಡು ಇದು ಸ್ಟಾರ್ಟಿಂಗ್ ಮಾತ್ರ.